ತನ್ವೀರ್ ಸೇಠ್ ಸರ್ ಕಾರ್ಯಕರ್ತರಿಗೆ ತಾವು ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಅಂತ ನೋಡಿ, ಈ ರೀತಿಯಲ್ಲಿ ಈ ವರ್ತನೆ ನಾನು ಸಹಿಸ್ಕೊಳ್ಳಲ್ಲ. ನನಗೆ ಆಸ್ಪತ್ರೆಗೆ ಹೋಗಿ ನೋಡಬೇಕು. ಕಾರ್ಯಕರ್ತರಿಗೆ ಇಂಥ ಘಟನೆಗೆ ಅವಕಾಶ ಮಾಡಿಕೊಡ್ಬಾರ್ದು. ನನಗೆ ರೂಪ ಕೊಟ್ಟಿರುವಂಥದ್ದೇ ನನ್ನ ಜನ. ಅವರ ಮಾತಿಗೆ ನಾನು ತಲೆ ತಗ್ಸಿದೆ. ಈ ರೀತಿಯ ವರ್ತನೆ ನನಗೂ ಗೌರವ ತಂದುಕೊಡಲ್ಲ, ಅವ್ರಿಗೂ ಗೌರವ ತಂದುಕೊಡಲ್ಲ. ಒಬ್ಬ ನನ್ನ ಕಾರ್ಯಕರ್ತನ ಪ್ರಾಣ ಹೋದರೆ ಅದರಿಂದ ಯಾರಿಗೂ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಆದರೆ ನಂಗೆ ನಷ್ಟ ಆಗುತ್ತೆ. ಅದನ್ನು ನಾನು ತಡೆಯೋಕ್ಕೆ ಏನು ಬೇಕು ಅದು ಮಾಡ್ತೀನಿ. ಅಧಿಕಾರ ಬರಲಿ ಬರದೇ ಇರಲಿ ಅದು ಬೇರೆ. ಆದರೆ ಈ ವರ್ತನೆ ನನ್ನ ಜನರಿಗೆ ನಾನು ಕೈ ಮುಗ್ದು ಕೇಳ್ಕೊತೀನಿ, ಇಂಥ ವರ್ತನೆ ಮಾಡಬೇಡಿ. ಅವರೇ ನನ್ನ ಆಸ್ತಿ, ನಾನು ಆಸ್ತಿ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಸಾಕಷ್ಟು ತಾಳ್ಮೆ ವಹಿಸಿದ್ರಲ್ವಾ ಅಂತ ಇಷ್ಟು ವರ್ಷ ಇಷ್ಟು ಇದ್ದು ಅಂತ ಇಲ್ಲ, ತಾಳ್ಮೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನನ್ನ ಕಾರ್ಯಕರ್ತರು ಕೂಡ ನಿರಂತರವಾಗಿ ನನ್ನ ಮೇಲೆ ಹಲ್ಲೆ ಆದಂಥ ಸಂದರ್ಭದಿಂದ ಹಿಡಿದು ನನಗಾಗಿ ಪ್ರಾರ್ಥನೆ, ಪೂಜೆ, ಪುರಸ್ಕಾರಗಳು ಅವರೇ ನನಗೆ ಶಕ್ತಿ. ಹಾಗಾಗಿ ಅವ್ರ ಮನಸ್ಸಿಗೆ ನೋವಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಮುಕ್ತವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ. ನಂತರ ಏನು ತೀರ್ಮಾನ ತೊಗೋಬೇಕು ನಾನು ಆ ಮಾತಿಗೆ ನನ್ನ ತಲೆ ತಗ್ಸ್ತೀನಿ. ರಾಜೀನಾಮೆ ಕೊಟ್ಟು ಬನ್ನಿ, ಎಷ್ಟು ವರ್ಷ ತಡೀತೀರಾ ಅಂತೇಳಿ ಕೇಳ್ತಾರಂತ. ಅದೆಲ್ಲ ಅವ್ರ ಹತ್ರ ಚರ್ಚೆ ಮಾಡಿದ ಮೇಲೆ ತೀರ್ಮಾನ ತಗೋತೀನಿ. ನಾನು ಆಮೇಲೆ ಚರ್ಚೆ ಮಾಡ್ತೇನೆ ಅವ್ರಿಗೆ. ನಾನು ಹೇಳಿದ್ದೀನಿ ಇಂಥ ವರ್ತನೆ ಸರಿಯಲ್ಲ, ನಾನು ಅವ್ರಿಗೆ ಮಾತಾಡಿ ಆಮೇಲೆ ಏನು ತೀರ್ಮಾನ ತಗೊಂಡು. ಇದು ತನ್ವೀರ್ ಸೇಠ್ ಅವರ ಸ್ಪಷ್ಟವಾದಂತಹ ಮನವಿ. ಅವ್ರು ಹೇಳ್ತಾ ಇರುವಂಥದ್ದು ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ಮಾಡಿ ನಿರ್ಧಾರ ಕೈಗೊಳ್ತೇನೆ, ಈ ರೀತಿಯಾದಂತಹ ಯಾವ ನಿರ್ಧಾರಗಳನ್ನು ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಎಸ್, ತನ್ವೀರ್ ಸೇಠ್ ಮಾತಾಡ್ತಿದ್ದಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಂಥ ಇದು ನೋಡಿ, ಕಾರ್ಯಕರ್ತರಿಗೆ ಈ ರೀತಿಯ ಸ್ಥಿತಿಯನ್ನು ತಂದೊಡ್ಡಬೇಡಿ. ಮುಂದಿನ ದಿನಗಳಲ್ಲಿ ನಾನು ಏನು ನಿರ್ಧಾರಕ್ಕೆ ಬರಬೇಕೋ ಆ ನಿರ್ಧಾರಕ್ಕೆ ಬರ್ತೀನಿ. ಇದು ತನ್ವೀರ್ ಸೇಠ್ ಅವರ ಮಾತು. ನಿಮಗೆ ನಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನನಗೆ ದೊಡ್ಡ ನಷ್ಟ, ತುಂಬಲಾರದ ನಷ್ಟ. ಈ ರೀತಿ ಕಾರ್ಯಕರ್ತರು ಮಾಡಬಾರ್ದು. ನನಗೆ ಆಸ್ಪತ್ರೆಗೆ ಹೋಗ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಮಾತಾಡೋದಾದ್ಮೇಲೆ ನಾನು ಬೆಂಬಲಿಗರ ಸಭೆ ಕರಿತೀನಿ. ಸಭೆ ಕರೆದು ನಾನೊಂದು ನಿರ್ಧಾರಕ್ಕೆ ಬರ್ತೀನಿ ಅಂತಾರೆ ತನ್ವೀರ್ ಸೇಠ್. ಈ ಬಾರಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ತನ್ವೀರ್ ಸೇಠ್. ಮೈಸೂರು ಭಾಗದಲ್ಲಿ ನನಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಅವ್ರದ್ದಾಗಿತ್ತು. ಆದರೆ ಆ ನಂಬಿಕೆ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಸ್ಥಾನ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ತನ್ವೀರ್ ಸೇಠ್ ಅವರ ಪ್ರಶ್ನೆ. ಇದು ನಂಬಿಕೆ ದ್ರೋಹ, ಇದು ನಿರಾಶೆ. ನನಗೆ ಸ್ಥಾನ ಕೈ ತಪ್ಪೋದ್ರ ಹಿಂದೆ ಕಾಣದ ಕೈಗಳಿಗೆ ಕೆಲಸ ಮಾಡಿವೆ. ಸಾಕ್ಷಿ ಸಮೇತ ಬಂದು ಮಾತಾಡ್ತೀನಿ. ಸಚಿವ ನೋಡಿ, ನನಗೆ ಸಮಾಧಾನ ಮಾಡುವಂತಹ ಸಂದರ್ಭ ಬಂದಾಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಿನ್ನನ್ನು ಸಚಿವ ಸಂಪುಟ ಸೇರಿಸಲು ಕಷ್ಟ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ತಲೆಬಾಗಿಸಿ ಆ ಮಾತಿಗೆ ಗೌರವ ಕೊಟ್ಟಿದ್ದೆ. ಈಗ ಜಿಲ್ಲೆಯ ಮುಖ್ಯಮಂತ್ರಿನೂ ಇಲ್ಲ, ನಮಗೆ ಸಚಿವ ಸ್ಥಾನವೂ ಇಲ್ಲ. ಕೇವಲ ಒಂದೇ ಒಂದು ಸಚಿವರನ್ನ ಸಂಪೂರ್ಣವಾದಂಥ ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ. ಈಗ ನನ್ನ ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರು, ಅಭಿಮಾನಿಗಳು ಏನು ನನಗೆ ಸಲಹೆ ಕೊಡ್ತಾರೋ ಅದರ ಮೇಲೆ ನಾನು ಮುಂದೆ ನಡೀತೀನಿ. ದಾವಣಗೆರೆ ಮಲ್ಲಿಕಾರ್ಜುನ್ಗೂ ಇಲ್ಲ. ನಾವೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿ ಗೆಲುವನ್ನ ಸಾಧಿಸುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡಿದ್ದು ನಮಗೂ ಇಲ್ಲ. ಯಾವ ಮಾನದಂಡದಲ್ಲಿ ಇವತ್ತು ಈ ಸಚಿವ ಸಂಪುಟದ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಸಭೆ ಮಾಡಿ ಅವರ ಏನು ಸಲಹೆ ಬರುತ್ತೆ, ಮುಂದೆ ನನ್ನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ತೀರ್ಮಾನ ತಗೋತೇನೆ. ಗಾದೆ ಇದ್ದಂಗೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡಿಸುವಂಥದ್ದು ಏನು ಗಾದೆ ಕೇಳ್ತೀವಿ. ಪೋಷಕರು ತನ್ನ ಮಕ್ಕಳಿಗೆ ಹಸುವಿಂದ ನೆರಳಕ್ಕೆ ಬಿಡಲ್ಲ, ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ, ದಟ್ಟವಾದ ನಂಬಿಕೆಯನ್ನು ನಮಗಿದೆ.
ಆದರೆ ಪಕ್ಷಕ್ಕೆ ಸವಾಲಾಗ್ತಂಥವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ, ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಹೇಳಿದಾಗ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕು. ರಾಜಕಾರಣ ಬೇಸರ ಆಗಿದೆ ಸರ್. ಈಗ ಇವತ್ತಲ್ಲ, ಸುದೀರ್ಘವಾದಂಥ ರಾಜಕಾರಣ ಮಾಡಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಆಗಿರುವಂತಹ ಕೀರ್ತಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಇವತ್ತಿನ ರಾಜಕಾರಣ ಸಂಪೂರ್ಣವಾಗಿ ಇದು ನಮ್ಮ ಕೆಟ್ಟೋಗಿದೆ ಅನ್ನೋ ಪದನ ಅವರು KR ಪೇಟೆನಲ್ಲಿ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಇಳಿದಿದ ತಕ್ಷಣ ಇದು ಹಾಳಾಗಿರುವಂಥ ವಾತಾವರಣ ಅಲ್ಲ, ನಿರಂತರವಾಗಿ ಹಾಳಾಗ್ತಾ ಇರುವಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಇದು ತನ್ವೀರ್ ಸೇಠಿಗೆ ಮಾಡಿದ ಅನ್ಯಾಯನ ಅಥವಾ ಕಮ್ಯುನಿಟಿಗೆ ಮಾಡಿದ ಅನ್ಯಾಯ? ನಾನು ನೋಡಿ, ರಾಜಕಾರಣದಲ್ಲಿ ಯಾವತ್ತೂ ಜನಾಂಗಕ್ಕೆ ಮಧ್ಯಕ್ಕಿರಲ್ಲ. ನಾನು ಜನಪ್ರತಿನಿಧಿ, ನನ್ನ ಕೈ ಹಿಡಿದಂತಹ ಎಲ್ಲ ಜಾತಿ ಜನಾಂಗದ ಜನ ಇದ್ದಾರೆ. ಮೈಸೂರು ಈ ನಗರಕ್ಕೆ, ಈ ಜಿಲ್ಲೆಗೆ ಸೇವೆ ಮಾಡುವಂತಹ ಅವಕಾಶ ಸಿಕ್ಕುತ್ತೆ ಅನ್ನೋ ಒಂದು ದಟ್ಟವಾದ ನಂಬಿಕೆ ಇತ್ತು. ನನ್ನ ಜನರ, ನನ್ನ ಅಭಿಮಾನಿಗಳ, ಪಕ್ಷದ ಕಾರ್ಯಕರ್ತರ ಕನಸನ್ನು ಭಂಗ ಮಾಡುವಂಥ ಕೆಲಸ ಆಗಿದೆ. ಇದರಲ್ಲಿ ನನಗೆ ಬೇಸರ ಅನ್ನೋಕ್ಕಿಂತ ನನ್ನನ್ನು ನಂಬಿರುವಂಥವ್ರಿಗೆ ಬೇಸರ.